ನೋಡಿ, ರಾಜ್ಯದಲ್ಲಿ ಕಳೆದ ಒಂದೇ ಒಂದು ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಅನಾಹುತವೇ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇದೆ. ದೊಡ್ಡ ದೊಡ್ಡ ಮರಗಳು ದರಶಾಹಿ ಆಗ್ತಾ ಇವೆ. ದೊಡ್ಡ ದೊಡ್ಡ ಲೈಟ್ ಕಂಬಗಳು ಮರಗಳ ಮೇಲೆ ಬಿದ್ದು ಒಂದು ಟ್ರಾನ್ಸ್ಫಾರ್ಮ್ ಡಬ್ಬಗಳಿಗೂ ಕೂಡ ಎಫೆಕ್ಟ್ ಆಗೋ ರೀತಿ ಆಗ್ತಾ ಇದೆ. ಇತ್ತ ನಂದಿನಿ ಲೇಔಟ್ನಲ್ಲೂ ಕೂಡ ಅದೇ ರೀತಿಯ ಘಟನೆಗಳು ನಡೀತಾ ಇದೆ. ಭಾರಿ ಮಳೆಗೆ ಧರೆಗುರುಳ್ತಾ ಇದ್ದಾವೆ ಮರಗಳು ಏಕಾಏಕಿ. ದೇವಸ್ಥಾನದ ಕಾಂಪೌಂಡ್ ಮೇಲಕ್ಕೆ ಉರುಳಿ ಬಿದ್ದಿದೆ. ಈಗ ಮರ ದೇವಸ್ಥಾನದ ಗೋಡೆ ಮೇಲೆ ಮರ ಬಿದ್ದು ಹಾನಿ ಉಂಟು ಮಾಡಿದೆ. ದೇವಸ್ಥಾನದ ಮುಂದೆ ನಿಂತಿದ್ದ ಟ್ರಕ್ ಮೇಲಕ್ಕೆ ಉರುಳಿ ಬಿಟ್ಟಿದೆ. ಟ್ರಕ್ನ ಮುಂಭಾಗ ಮೇಲ್ಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಜನಸಂಚಾರ ಕಡಿಮೆ ಇದ್ದಿದ್ರಿಂದ ಅಲ್ಲಿ ಒಂದು ಭಾರಿ ಅನಾಹುತ ತಪ್ಪಿ ಹೋಗಿದೆ. ನಂದಿನಿ ಲೇಔಟ್ನಲ್ಲಿ ತಪ್ಪಿದಂತಹ ಭಾರಿ ಅನಾಹುತದಿಂದ ಸದ್ಯಕ್ಕೆ ಅಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಭಾರೀ ಗಾಳಿ ಮಳೆಗೆ ಧರೆಗುರುಳಿದೆ ಬೃಹತ್ ಆಕಾರದ ಮರ ಏಕಾಏಕಿ ಬಿದ್ದುಬಿಟ್ಟಿದೆ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈ ಮರಗಳನ್ನು ನೋಡಿದ ತಕ್ಷಣ ಯಾವ ಮರವೂ ಕೂಡ ಇದು ಬೀಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಬೃಹತ್ ಆಕಾರದಲ್ಲಿ ಇರುವಂತಹ ಮರಗಳು ಏಕಾಏಕಿ ಬೀಳ್ತಾವೆ ಅಂತಂದ್ರೆ ಇದಕ್ಕೆ ಸ್ವಲ್ಪ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಮರಗಳಿಗೂ ಕೂಡ ಎಷ್ಟೇ ಹಳೆ ವರ್ಷದ ಮರಗಳಾದ್ರೂ ಅಷ್ಟೇ, ಹೊಸ ವರ್ಷದ ಮರಗಳಾದ್ರೂ ಅಷ್ಟೇ, ಅವನ್ನ ಒಮ್ಮೆ ಇವರು ಚೆಕ್ ಮಾಡಬೇಕಾಗತ್ತೆ. ಅವಕ್ಕೆ ಇಷ್ಟು ಆಯಸ್ಸು ಅಂತ ಕೂಡ ಇರುತ್ತೆ. ಮನುಷ್ಯನಿಗೆ ಹೇಗೆ ಆಯಸ್ಸು ಅನ್ನೋದಿರುತ್ತೆ, ಅಥವಾ ಯಾವುದೋ ಒಂದು ಫುಡ್ ತಿನ್ನೋದಕ್ಕೆ ಯಾವ ರೀತಿಯಾಗಿ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅದೇ ರೀತಿಯಲ್ಲಿ ಮರಗಳಿಗೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತೆ. ಅದನ್ನ ಪರಿಶೀಲಿಸಿದಾಗ ಇಂತಹ ಅವಾಂತರಗಳು ಮಳೆ ಬಂದಾಗ ನಡೆಯೋದಿಲ್ಲ. ನೋಡಿ, ಅಷ್ಟು ಬೃಹತ್ ಆಕಾರದ ಮರ ಯಾವ ರೀತಿಯಾಗಿ ಬಿದ್ದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಬಿದ್ದಿರೋಂಥ ಕೆಳಗೆ ಬಿದ್ದಿರೋ ತಕ್ಷಣ ಅಲ್ಲಿ ಕಾರ್ ಇದ್ದಿದ್ದು, ಆಟೋಗಳಿದ್ದವು, ಹಿಂದೆ ಮುಂದೆ ಎಲ್ಲವೂ ಕೂಡ ಜಖಮ್ ಆಗಿರೋದು ಸಂಪೂರ್ಣವಾಗಿ. ಅದು ಕೂಡ ದೇವಸ್ಥಾನದ ಬಳಿ. ದೇವಸ್ಥಾನದಲ್ಲಿ ಜನ ಇವತ್ತು ಹೋಗಿ ಪೂಜೆಯನ್ನ ಮಾಡಿಸೋರು ತುಂಬಾ ಜನ ಬಂದಿರ್ತಾರೆ. ಅಂಥದ್ರಲ್ಲಿ ಇವತ್ತು ಅದೃಷ್ಟವಶಾತ್ ಕಮ್ಮಿ ಜನ ಇದ್ರು ಇವತ್ತು. ಹಾಗಾಗಿ ನಂದಿನಿ ಲೇಔಟ್ನಲ್ಲಿ ಇಂತಹ ಒಂದು ಘಟನೆ ನಡೆದಿರೋದು ದೇವಸ್ಥಾನದ ಬಳಿ. ನಿಜಕ್ಕೂ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇಲ್ಲ ಅಂದಿದ್ರೆ ಜನ ಜಾಸ್ತಿ ಇದ್ದಿದ್ರೆ ಅಲ್ಲಿ ಇನ್ನು ಏನೇನು ಅನಾಹುತ ಆಗ್ತಾ ಇತ್ತು ಅನ್ನೋದನ್ನು ಒಮ್ಮೆ ಗಮನಿಸಬೇಕಾಗತ್ತೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು, ಬೃಹತ್ ಆಕಾರದ ಮರಗಳು ಧರೆಗೆ ದರಶಾಹಿ ಆಗ್ತಿದ್ದಾವೆ ಅಂತಂದ್ರೆ ಅಂತಹ ಮರಗಳನ್ನು ಫಸ್ಟ್ ಸರ್ಕಾರ ತೆರವು ಮಾಡಬೇಕು. ಇಲ್ಲ ಅಂತಂದ್ರೆ ಈ ಥರ ಬಿರುಗಾಳಿ ಸಹಿತ ಮಳೆ ಬಂದಾಗ ಜನರಿಗೆ ಕಷ್ಟ ಆಗುತ್ತೆ, ಸರ್ಕಾರಕ್ಕೂ ನಷ್ಟ ಆಗುತ್ತೆ. ಯಾಕೆಂದ್ರೆ ಜನ ಈ ಕಡೆ ತೆರಿಗೆ ಕಟ್ತಿರ್ತಾರೆ, ಸರ್ಕಾರ ಈ ಕಡೆ ಈ ಥರ ನಷ್ಟ ಆಗಿದ್ದಕ್ಕೆಲ್ಲ ಪರಿಹಾರ, ಈ ಥರ ನಷ್ಟ ಆಗಿದ್ದಕ್ಕೆಲ್ಲ ಅವ್ರಿಗೆ ಪರಿಹಾರಗಳನ್ನ ಕೊಟ್ಕೊಂಡು ಇಲ್ಲಿ ದುರಸ್ತಿ ಕಾರ್ಯವನ್ನ ಮಾಡೋದಕ್ಕೆ ಖರ್ಚು ಮಾಡಿಕೊಂಡು ನಮ್ಮ ದುಡ್ಡವನ್ನೇ, ಅಂದ್ರೆ ಏನು ಜನಸಾಮಾನ್ಯ ತೆರಿಗೆ ಕಟ್ತಾರೆ ಅದೇ ದುಡ್ಡನ್ನೇ ಬಳಸ್ಕೊಂಡು ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು. ಸೊ ಹಾಗಾಗಿ ಎಲ್ಲೆಲ್ಲಿ ಮರಗಳಿದಾವೆ, ಯಾವುದ್ಯಾವ್ದು ಹಳೆ ಮರಗಳಿದ್ದಾವೆ, ಅವೆಲ್ಲವನ್ನೂ ಕೂಡ ಮರಗಳು ಯಾವ ರೀತಿಯಾಗಿ ಯಾವ ಕಂಡೀಷನಲ್ಲಿ ಇದೆ ಅದನ್ನು ಸ್ಟಡಿ ಮಾಡಿಕೊಂಡು ಅದನ್ನು ತೆರವು ಮಾಡಬೇಕಾ, ಇಲ್ಲ ಅದಕ್ಕೇನಾದರೂ ಸಪೋರ್ಟ್ ಕೊಡಬೇಕಾ, ಅದಕ್ಕೇನಾದರೂ ಪೋಷಣೆ ಮಾಡಬೇಕಾ, ಅದನ್ನೆಲ್ಲವೂ ಕೂಡ ಕುಲಂಕುಷವಾಗಿ ಗಮನಿಸಿದ್ರೆ ಮಾತ್ರ ಈ ರೀತಿ ಅವಘಡಗಳು ನಡೆಯೋದು ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ಎಷ್ಟು ಜನರ ಪ್ರಾಣ ಹೋಗುತ್ತೋ, ಎಷ್ಟು ಜನರ ವಾಹನಗಳು, ಟ್ರಕ್ಗಳು ಇವೆಲ್ಲವೂ ಕೂಡ ನಜ್ಜುಗುಜ್ಜಾಗ್ತವೆ ಅಥವಾ ಜಖಮ್ ಆಗ್ತವೆ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನೋಡಿ, ನಂದಿನಿ ಲೇಔಟು, ಮಲ್ಲೇಶ್ವರಮ್ಮು, ವಿಜಯನಗರ ಎಲ್ಲವೂ ಕೂಡ ಬಹಳ ಅಂದರೆ ಬಹಳ ಅವಾಂತರಗಳು ಸೃಷ್ಟಿಯಾಗಿರೋದು. ಒಬ್ಬರು ಈಗ ಗಂಭೀರವಾಗಿ ಗಾಯಗಳಾಗಿ ವಿಜಯನಗರದಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇತ್ತ ದೇವಸ್ಥಾನದಲ್ಲಿ ಏನು ನಂದಿನಿ ಲೇಔಟ್ನಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಸಿದ್ರೆ ಯಾರು ಹೊಣೆ? ಜೀವ ಹೋದರೆ ಯಾರು ಹೊಣೆ? ಕೈಯೋ ಕಾಲು ಮುರಿದೋಯ್ತು ಅಂದರೆ ಯಾರು ಹೊಣೆ? ಹಾಗಾಗಿ ಸರ್ಕಾರ ಇದನ್ನು ಸ್ವಲ್ಪ ಎಚ್ಚೆತ್ತುಕೊಂಡು ಮರಗಳನ್ನು ಸ್ವಲ್ಪ ಯಾವುದ್ಯಾವುದು ತೆರವು ಕಾರ್ಯಾಚರಣೆ ಮಾಡಬೇಕು, ಅದನ್ನು ಗಮನಿಸಿ ತೆರವು ಕಾರ್ಯಾಚರಣೆಗಳನ್ನು ಮಾಡೋದಕ್ಕೆ ಮುಂದಾಗಬೇಕು. ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಇನ್ಯಾವಾಗ ಮಳೆ ಈ ರೀತಿ ಬಿರುಗಾಳಿ ಸಹಿತ ಬರುತ್ತೋ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೇಳಿ, ಅದು ಬೀಳುತ್ತಲ್ಲ ಆವಾಗ ನಾವು ದುರಸ್ತಿ ಕಾರ್ಯ ಮಾಡ್ಬೋದು ಅಂತೇಳಿ. ಅಲ್ಲಿವರೆಗೂ ದುರಸ್ತಿ ಕಾರ್ಯ ಮಾಡಲಿಲ್ಲ ಅಂತಂದರೆ ಜನರ ಜೀವವೋ ಇಲ್ಲ ಮತ್ತೊಂದು ಮಗದೊಂದು ಆಗುವಂಥ ಚಾನ್ಸಸ್ ಇರುತ್ತೆ. ಜನ ಜೀವಕ್ಕಿಂತ ಬೇರೆ ಯಾವುದು ದೊಡ್ಡದಿಲ್ಲ. ಹಾಗಾಗಿ ಸರ್ಕಾರ ಇದೊಂದು ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸಿರೋದು ಬೇಡ, ಈ ಒಂದು ವಿಚಾರದಲ್ಲಿ ವಹಿಸೋದು ಬೇಡ ಅಂತ. ಸೊ ಮರಗಳು ಈ ರೀತಿ ದರಶಾಹಿ ಆಗ್ತಾ ಅಂದರೆ ಸುಮಾರು ಮರಗಳು, ಒಂದು 40-50 ಒಂದೊಂದು ಕಡೆ ಟೋಟಲ್ ನಮ್ಮ ರಾಜ್ಯದಲ್ಲಿ ದರಶಾಹಿ ಆಗಿರುವಂತಹ ಮರಗಳು ಒಂದು 40-50 ಮರಗಳಿದ್ದಾವೆ. ಅಂತಹ ಮರಗಳನ್ನ ನೀವು ಯಾಕೆ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ ಅಂತ ನೋಡಿ. ವಿಜಯನಗರದಲ್ಲಿ ಈಗ ಆಲ್ರೆಡಿ ತೆರವು ಕಾರ್ಯಾಚರಣೆಗಳು ನಡೀತಾನೆ ಇದ್ದಾವೆ. ಎಲ್ಲೆಲ್ಲಿ ಮರಗಳು ದರಶಾಹಿ ಆಗಿವೆ ಅಲ್ಲೆಲ್ಲವೂ ಕೂಡ. ನಂದಿನಿ ಲೇಔಟ್ನಲ್ಲೂ ಕೂಡ ಅಧಿಕಾರಿಗಳು ಒಂದಷ್ಟು ಜನ ವಿಸಿಟ್ ಮಾಡ್ತಿದ್ದಾರೆ. ಜೊತೆಗೆ ದರಶಾಹಿ ಆಗಿರುವಂತಹ ಮರಗಳನ್ನ ಇನ್ನು ಇವಾಗ ಬಂದು ಕೆಲಸವನ್ನು ದುರಸ್ತಿ ಕಾರ್ಯವನ್ನು ಮಾಡೋಕೆ ಮುಂದಾಗ್ತಿದ್ದಾರೆ. ಮಲ್ಲೇಶ್ವರಮಲ್ಲೂ ಕೂಡ ಒಂದು ಕಡೆ ಸ್ಟೇಡಿಯಂ ಕಿತ್ತೋಗಿದೆ, ಇನ್ನೊಂದು ಕಡೆ ಮರಗಳು ಬಿದ್ದಿದೆ. ಇನ್ನು ನಿಧಾನಕ್ಕೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರು ಬಂದು ಒಂದಷ್ಟು ಮರಗಳನ್ನು ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದರೆ ಈ ಎಲ್ಲ ಅವಾಂತರಗಳು ಈಗ ಆಗ್ತಾ ಇದೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ನೆಕ್ಸ್ಟ್ ಇನ್ಯಾವುದೇ ಅವಘಡಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರವನ್ನು ಸ್ವಲ್ಪ ತೆಗೆದುಕೊಂಡ್ರೆ ನಮ್ಮ ಜನರಿಗೂ ಕೂಡ ಒಳ್ಳೆಯದಾಗುತ್ತೆ.
ಚಾರ್ಜ್ ಹಾಕಿದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮತ್ತಷ್ಟು ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಪ್ರತ್ಯಕ್ಷ ವರದಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಈಗ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ? ಹೌದು ಇಂಚರ, ನಿನ್ನೆ ಏಕಾಏಕಿ ಮಳೆ ಸುರಿದ ಕಾರಣಕ್ಕೆ ಸಾಕಷ್ಟು ಬೆಂಗಳೂರಲ್ಲಿ ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ದೇವಸ್ಥಾನದ ಮೇಲ್ಗಡೆ ಬಿದ್ದಿದೆ, ನಾವು ತೋರಿಸಬಹುದು ದೃಶ್ಯದಲ್ಲಿ. ಒಂದು ಬೃಹತ್ವಾದ ಮರ ದೇವಸ್ಥಾನ ಕಾಂಪೌಂಡ್ ಮೇಲೆ ಬಿದ್ದಿದೆ. ಹಾಗೆ ಇಲ್ಲಿ ನಿಂತಿರುವಂತ ಒಂದು ಟ್ರಕ್ ಮೇಲೆ ಕೂಡ ಬಿದ್ದಿದೆ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಅಂತ. ದೊಡ್ಡ ಬೃಹತ್ವಾದ ಮರ ಬಿದ್ದಿದೆ, ಆದ್ರೆ ಪ್ರಾಣಾಪಾಯ ಯಾವುದು ಸಂಭವಿಸಿಲ್ಲ. ಯಾಕಂದ್ರೆ ದುರದೃಷ್ಟ ನಿನ್ನೆ ನೈಟ್ ಮಳೆ ಬಂದಿರೋ ಕಾರಣದಿಂದ ಯಾವುದೇ ರೀತಿಯಿಂದ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ನೋಡ್ಬೋದು ಹೆಚ್ಚು ಕಡಿಮೆ ಆದ್ರೆ ಏನ್ ಜವಾಬ್ದಾರಿ, ಜಿಬಿ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಅದೇನೋ ದೊಡ್ಡದಾದಂತ ಮರಗಳನ್ನು ತೆರವು ಮಾಡಬೇಕು. ಯಾಕಂದ್ರೆ ಇದು ಇನ್ನೂ ತೆರವು ಮಾಡಿಲ್ಲ ಮರ. ಸಾಕಷ್ಟು ಜನರು ಮನವಿ ಸಲ್ಲಿಸಿದ್ರು, ಜಿಬಿಐಗೆ ಫೋನ್ ಮಾಡಿದ್ರು, ಆದ್ರೆ ಯಾವ್ದೇ ರೀತಿ ಅವರು ಸ್ಪಂದಿಸ್ತಾ ಇಲ್ಲ. ನೋಡ್ಬೋದು ಹಾಗೆ ವಿದ್ಯುತ್ ಕಂಬ ಕೂಡ ಅದು ಕಟ್ಟಾಗಿ ಬಿದ್ದಿದೆ. ವೈರ್ ಕೂಡ ಅದು ಸಿಸಿ ಕ್ಯಾಮ್ರಾ ಎಲ್ಲ ಒಡೆದೋಗಿದೆ ಅಂತ ತೋರಿಸ್ತಾ ಹೋಗ್ಬೋದು ಕ್ಯಾಮ್ರಾದ ದೃಶ್ಯದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ. ಆದ್ರೂ ಇನ್ನೂ ಸ್ಥಳೀಯರು ಕೂಡ ಮನವಿ ಸಲ್ಲಿಸಿದ್ದಾರೆ, ಆದ್ರೂ ಇನ್ನೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಮರವನ್ನು ಯಾವುದೇ ರೀತಿ ತೆರವು ಮಾಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬೋದು ದೇವಸ್ಥಾನ ಕಾಂಪೌಂಡ್ ಮೇಲೆ ಯಾವ ರೀತಿ ಬಿದ್ದಿದೆ ಅಂತೆ, ಆದ್ರೆ ಇನ್ನೂ ಅಧಿಕಾರಿಗಳು ಸ್ಥಳಕ್ಕೆ ದೌಲಾಡಿಸಿಲ್ಲ. ಹಾಗಾಗಿ ಬೃಹತ್ತಾದ ಮರ ಬಿದ್ದಿರೋದ್ರಿಂದ ಸಾಕಷ್ಟು ಜನರಿಗೆ ಅಡಚಣೆ ಉಂಟಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಮೇನ್ ರೋಡ್ ಇರೋದ್ರಿಂದ ಜನರು ಈಗ ಏನೋ ತೊಂದರೆ ಆಗ್ತಿದೆ ಈ ಕಡೆಯಿಂದ ಆ ಕಡೆ ಸಂಚರಿಸಲು. ಹಾಗಾಗಿ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಬೃಹತ್ ಮರವಾಗಿ ನೆಲಕ್ಕುರುಳಿದೆ ಅಂತಾನೆ ನೋಡ್ಬೋದು. ಹಾಗೆ ತುಂಬಾ ಸಾಕಷ್ಟು ಜನ ತಿರುಗುವಂತ ಸ್ಥಳ ಇದು. ಇದು ದೇವಸ್ಥಾನಕ್ಕೆ ಅಡಚಣೆ ಉಂಟಾಗಿದೆ ಅಂತಾನೆ ಹೇಳ್ಬೋದು, ಬೃಹತ್ತಾಗಿ ಮರ ಬಿದ್ದಿರೋದ್ರಿಂದ. ಹಾಗಾಗಿ ಸ್ಥಳೀಯರು ಬಂದು ಏನೋ ಮನವಿ ಸಲ್ಲಿಸಿದ್ದಾರೆ ಜಿಬಿಗೆ ಆದಷ್ಟು ಬೇಗ ಮರವನ್ನು ತೆರವು ಮಾಡಿಸಿದಂತೆ. ಆದ್ರೆ ಜಿಬಿಐ ಕಡೆಯಿಂದ ಯಾವುದೇ ಸ್ಪಂದನೆ ಬಂದಿಲ್ಲ. ಹಾಗಾಗಿ ಆದಷ್ಟು ಬೇಗ ಸ್ಥಳೀಯರು ಮನವಿ ಸಲ್ಲಿಸಿದ್ದಾರೆ, ಜಿಬಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಮರವನ್ನು ತೆರವು ಮಾಡಬೇಕು. ಇಂಚರ ಇನ್ನು ರವಿಚಂದ್ರ ಚೌಡಕೆರ ನೋಡಿ, ಅಲ್ಲಿ ಮರ ಬಿದ್ದಿರೋದ್ರ ಜೊತೆಗೆ ನೀವು ಹೇಳಿದ್ರೆ ಲೈಟ್ ಕಂಬ ಕೂಡ ಬಿದ್ದಿದೆ ಅಂತ ಹೇಳಿ. ಒಂದ್ ವೇಳೆ ಈಗ ಹಚ್ಚ ಹಸಿರಾಗಿರೋದ್ರಿಂದ ಅದು ಪವರ್ ಅನ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಅಲ್ಲಿ ಯಾರಿಗಾದ್ರೂ ಒಂದ್ ವೇಳೆ ಹೆಚ್ಚು ಕಮ್ಮಿ ಆಯ್ತಪ್ಪ ಕರೆಂಟ್ ಪಾಸ್ ಆಗಿ ಅಂತಂದ್ರೆ ಯಾರು ಹೊಣೆ ಆಗ್ತಾರೆ? ಯಾಕಿನ್ನು ಜಿಬಿ ಅಧಿಕಾರಿಗಳು ಬಂದಿಲ್ಲ ಅಂತ ನೀವು ಏನಾದ್ರೂ ಅವ್ರಿಗೆ ನೀವೇ ಫೋನ್ ಮಾಡಿ ಒಂದ್ಸಲ ಮಾಹಿತಿಯನ್ನು ಮುಟ್ಟಿಸ್ಬೇಕಾಗಿತ್ತು. ಇಂಚರ ನಾವೀಗಾಗ್ಲೇ ಏನು ಜಿಬಿಐಗೆ ಕರೆ ಮಾಡಿದೀವಿ, ಆದ್ರೆ ದೂರವಾಣಿ ಸಹಾಯವಾಣಿ ಸಂಖ್ಯೆಯನ್ನು ಕರೆಯನ್ನು ಸ್ವೀಕರಿಸ್ತಿಲ್ಲ. ಮಳೆ ಬಂದ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯನ್ನು ಕರೆ ಸ್ವೀಕರಿಸುತ್ತಿಲ್ಲ. ಹಾಗಾಗಿ ಇಲ್ಲಿ ನಿನ್ನೆ ಏಕಾಏಕಿ ಮರ ಬಿದ್ದಿರೋದ್ರಿಂದ ಪವರ್ ಕಟ್ ಆಗಿದೆ. ಹಾಗೆ ಅಲ್ಲಿ ಪವರ್ ಕಟ್ ಆಗಿರೋದ್ರಿಂದ ಯಾವುದೇ ತೊಂದರೆ ಉಂಟೇನ ಆಗಿಲ್ಲ. ಹಾಗಾಗಿ ಜಿಬಿ ಅಧಿಕಾರಿಗಳು ಆದಷ್ಟು ಬೇಗ ಬಂದ್ರು ಇದನ್ನು ತೆರವು ಮಾಡ್ಬೇಕು, ಇಲ್ಲವಾದ್ರೆ ತುಂಬಾ ಕಷ್ಟ ಆಗತ್ತೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಬೇಗ ಇಲ್ಲೇನು ಮರ ತೆರವು ಮಾಡಿ ಅಂತ ಸ್ಥಳೀಯ ದೇವಸ್ಥಾನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನೋಡ್ಬೋದು ದೃಶ್ಯದಲ್ಲಿ ಏನೋ ದೊಡ್ಡದಾದ ದೇವಸ್ಥಾನ, ಸಾಕಷ್ಟು ಜನ ಭಕ್ತಾದಿಗಳು ಬರುವಂತ ಪ್ಲೇಸ್, ಬೇಗ ಇದನ್ನ ಮರವನ್ನು ತೆರವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿ ಇನ್ನು ಜಿಬಿಐ ನಿರ್ಲಕ್ಷ್ಯ ತೋರಿಸಿದ ಹೊರತು ತೆರವು ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಂಚರ ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈಗ ಈ ರೀತಿಯಾಗಿ ಮಳೆ ಅವಾಂತರ ಸೃಷ್ಟಿ